ನಾ ಕಂಟಿನ್ಯೂ ಮಾಡಿಲ್ಲ. ಮೊನ್ನೆ ಮನೆಕಾಯಿ ಹೆಚ್ಚಿದಾಗ್ಲಿಂದ ಒಳ್ಳೆ ವಿಡಿಯೋ ಮಾಡಿಲ್ಲ. ನಾನು ವಿಡಿಯೋ ಇನ್ನೂ ಸ್ಟಾಕ್ ಇದ್ದು ಅಂತೇಳಿ ಮತ್ತು ನೀವು ಒಂದೇ ವಿಡಿಯೋದೊಳಗನೆ ಹೆಚ್ಚಿದ್ದನ್ನು ತೋರಿಸಿರಿ. ಏನು ಮಾಡತ್ತೀರಿ? ವಾವ್, ಸೀಸನ್ ಒಂದು 2 ಕಿಲೋ ಮ್ಯಾಗಿದ್ದು ರೀ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಮಾವಿನಕಾಯಿ ರೆಸಿಪಿ ಮಾಡಕತ್ತೀನಿ ರೀ. ಕಚ್ಚಾ ಮಾವಿನಕಾಯಿ, ಹಸಿ ಮಾವಿನಕಾಯಿ ನೋಡಿರಿ. ಉಪ್ಪಿನಕಾಯಿ ಹಾಕಾಕತ್ತೀನಿ. ಇವತ್ತು ತೊಗೊಂಬಂದೇನ್ರಿ, ಒಂದು ಆಲ್ಮೋಸ್ಟ್ 2 ಕಿಲೋ ಆಗ್ಬೋದು. ಹುಳಿ ಉಪ್ಪಿನಕಾಯಿ ಕಾಯಿ ನೋಡಿರಿ. ಮಾವಿನಕಾಯಿ ರೆಸಿಪಿ ಹಾಕಾಕತ್ತೀನಿ. ಇದು ಒಮ್ಮೆ ಹಾಕಿದ್ರೆ 1 ವರ್ಷ, 1.5 ವರ್ಷ, 2 ವರ್ಷ ತನಕ ಹೋಗ್ಬೋದು. ಅಷ್ಟು ಚಲೋ ಉಪ್ಪಿನಕಾಯಿ ಇದೆ. ಯಾವ ಥರ ಕಟ್ ಮಾಡ್ತೀನಿ, ಯಾವ ಥರ ಹಾಕ್ತೀನಿ, ಅದಕ್ಕೆ ಏನೇನು ಹೆಚ್ಚು ಹಾಕ್ತೀನಿ ಅನ್ನೋದು ನೋಡಿರಿ. ಒಂದು ತಿಂದು ನೋಡೋಣ್ರಿ, ಹುಳಿ ಐತಿ ಇದು ಸಪ್ಪು ಐತಿ. ಅಷ್ಟೇನು ಹುಳಿ ಇಲ್ರಿ, ಸೇ ಐತಿ. ಯಾಕಂದ್ರೆ ಹುಳಿ ಉಪ್ಪಿನಕಾಯಿ ಹುಳಿ ಕಾಯಿ ಹಾಕೋದು. ಹುಳಿ ಅಂತ ತೊಗೊಂಬಂದು ಅದು ಸೇ ಐತ್ರಿ, ಅಷ್ಟೇ ಹುಳಿ ಅನ್ನು ಸ್ವಲ್ಪ. ಬರ್ರಿ ನೋಡು. ಏನು ಮಾಡತ್ತೀರಿ? ಬರ್ರಿ ಮಾವಿನ ಉಪ್ಪಿನಕಾಯಿ ಹಾಕಾಕತ್ತೀನಿ ನೋಡ್ರಿ. ವಾವ್, ಸೀಸನ್ ಒಂದು 2 ಕಿಲೋ ಮ್ಯಾಗಿದ್ದು ರೀ. ನಮ್ಮನೆ ಉಪ್ಪಿನಕಾಯಿ ಹಾಕೋದು ಎಲ್ಲ ನಮ್ಮ ಮನೆಯವ್ರದ್ದು ಸರಿ ಬರೀ ಇದು ರೀ ಕೆಲಸ. ಈ ಕಡೆ ಬಾ. ಅಷ್ಟೇನು ಹುಳಿ ಇಲ್ರಿ. ಒಂದು ನಿಮಿಷ ತಡಿ. ಸರಿ, ಟಿ ವಿ ಚಾಲು ಮಾಡಿಸ್ರಿ ನಡಿ. ಬರೀ ಅಷ್ಟೇನು ಹುಳಿ ಇಲ್ರಿ, ಸ್ವಲ್ಪ ಶೈನ್ ಅದಾವ. ಹುಳಿ ಅಂತ ತೊಗೊಂಬಂದ್ವಿ, ಅದು ನೋಡಿದ್ರೆ ಸಿಹಿ ಇದ್ದು ಅದೇ ಮಾಡಿ ಹಾಕೋದು ಅಂತ. ಏನಾಗಲ್ಲ, ಮಾನೆಕಾಯಿ ಹೆಂಗಿದ್ರೆ ಹುಳಿನೇ ಇರ್ತಾವ. ಅದ್ರ ಚಿಪ್ ಬಂದದ್ರಿ. ಚಿಪ್ ಗೊಟ್ಟ ಐತಿ, ಈ ಥರ ಗೊಟ್ಟ ಡಮ್ಮಾರ ಗೊಟ್ಟ. ಏ ನೀ ಬಂದ್ ಮಾಡು. ಏ ಅವನಾಗ ಮತ್ತ ನೀರು ಆಡ್ತೀರಿ? ಕಸಾಯ ಮಾಡು, ಹಾಕೋಂತ ಕಸಾಯ ಮಾಡು. ಶಿರಿ ಕಷಾಯ ಕುಡಿತಿ? ಬಾ ಹಂಗಾರಿ ಕಡೆ. ಕಟ್ ಮಾಡತ್ತಾರಿ, ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಬರೀ ತಂದ ಕಟ್ ಆಯ್ತು ರೀ. ಇದಕ್ಕೆ 2 ದಿವಸ, 2 ಇಲ್ಲ 3 ದಿವಸ ಇಡಬೇಕು. ಟೈಮ್ ಇಲ್ಲ. ಇದಕ್ಕೆ ಸ್ವಲ್ಪ ಏನೇನು ಹಾಕ್ತೀನಿ ಅಂತ ನೋಡಿ, ಸ್ವಲ್ಪ ಹಾಕಿರ್ತೇನೆ. ಶ್ರೀ ಶ್ರೀ ಫ್ರೆಂಡ್ಸ್ ಅಲ್ಲಿ ನೋಡ್ರಿ, ನಮ್ಮ ಮನೆಯವ್ರು ಇದಿಷ್ಟು ಇದು ಹೇಳಕತ್ತಿದ್ರು ವಿಡಿಯೋ ಮಾಡ್ಬೇಕಂತೇಳಿ ಅನ್ನೋದ್ರಾಗನ ಒಂದು ಬೊಕ್ಸಿ ಪೌಡ್ರ ಎಷ್ಟಾಗುತ್ತೆ ಅಷ್ಟು ಬಳ್ಕೊಂಡಿನಿ. ನನಗೂ ಬೇಸರ ಆಗೈತ್ರಿ. ಈಗ ಹುಚ್ಚಿನ ಹೊಡ್ದಾನಲ್ಲಿ ಬ್ಯಾಡ್ ಅಂತೇಳಿ ಕೈ ಬಿಟ್ಟಿನಿ. ಈ ವಿಡಿಯೋ ಮಾಡಾದ್ಮೇಲೆ ತೊಳಿಬೇಕ್ರಿ. ಇಲ್ಲ ಅಂದ್ರೆ ಈ ಟೈಲ್ಸಿಗೆ ಈ ಇದಕ್ಕೆ ಕಾಲಿಗೆ ರೀ ಪೌಡ್ರ ಹಿಂಗಿಟ್ಟು ಅಂದ್ರೆ ಜರ ಬಿದ್ದೇ ಬಿಡ್ತೀವಿ ರೀ. ಹಂಗೆ ಆಗ್ತೈತಿ. ಮೊನ್ನೆ ಸಲ ಒಂದು ಸಲ ತೋರಿಸಿನಿ, ಇದು 2ನೇ ಸಲ ರೀ. ಸ್ವಲ್ಪ ಹಾಕೊಂಡು
ಸ್ವಲ್ಪ ಉಪ್ಪು ಸರಿಯಪ್ಪ ಸೇರಿ ತಿನ್ಬಾರ್ದವನ ತಿನ್ಬಾರ್ದು ಚಂದ ಮಿಕ್ಸ್ ಮಾಡ್ಕೊಬ್ರಿ ಅಂದ್ರೆ ಸ್ವಲ್ಪ ನೀರಿನ ಅಂಶ ಬಿಟ್ಟು ಒಂದು 2-3 ದಿವಸ ಹಚ್ಚಿ ಇಟ್ಟಂದ್ರೆ ಅದ್ರಾಗೆಲ್ಲ ನೀರಿನ ಅಂಶ ಹೋಗ್ಬಿಡ್ತಾ ಆದ್ರೆ ಎಷ್ಟು ದಿವಸ ಇಟ್ಟರು ಅದು ಕಡ್ದಲ್ರಿ ಆಯ್ತಾ ಎಲ್ಲ ಮಿಕ್ಸ್ ಆಯ್ತ್ರಿ ಇದೆಲ್ಲ ಮಾಡಾದ್ಮೇಲೆ ಮತ್ತೆ ಯಾವಾಗ ಏನೇನು ಅದ್ರದ್ದು ಪ್ರೊಸೆಸ್ ಇರುತ್ತೆ ಎಲ್ಲಾನು ನೀವು ನಿಮ್ಮ ಜೊತೆಗೆ ವಿಡಿಯೋ ಮಾಡ್ಕೊಂಡು 2 ದಿವಸದಿಂದ 3 ದಿವಸ ಇಡ್ತೀನಿ ಈಗ ತೋರಿಸ್ತೀನಿ ಹಂಗೆ ನೆಕ್ಸ್ಟ್ ಯಾವ ಪ್ರೊಸೆಸ್ ಹೆಂಗೆ ಮಾಡ್ತಾರ ಅಂತೇಳಿ ನೋಡೋಣಂತೆ. ಸದ್ಯಕ್ಕೆ ಮಕ್ಳಿಗೆ ಊಟ ಮಾಡಿಸ್ತೀನಿ. ಬಾರಿ ಕಾಯಿ ಕಾಯಿ ಮಾನಿಕಾಯಿ ಮನೆಯಲ್ಲಿ ಹೆಚ್ಚಿಗೆ ಇದ್ದರೆ ಉಪ್ಪಿನಕಾಯಿ ಹಾಕೊಳ್ಳಿ. ನಾವು ಮನೆಯವ್ರ ಉಪ್ಪಿನಕಾಯಿ ಹಾಕಾಕತ್ತಿದ್ದಾರೆ ನೋಡಿರಿ. ನೋಡ್ರಿ ಈಗ 3 ದಿವಸ ಆತ್ರಿ. ಇವು ಮಾವಿನಕಾಯಿ ಕಟ್ ಮಾಡಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೆನೆಯಿಟ್ಟು ಇವತ್ತು ಬೆಳಗ್ಗೆ ತೆಗೆದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ವಿ. ನೋಡಿ ಆರೇ ನೋಡ್ರಿ ಸ್ವಲ್ಪ ಎಲ್ಲ ಕಾಣಿಸ್ತಾ ನೋಡ್ರಿ ಎಲ್ಲ ಬತ್ತ್ಯಾವ ಬದ್ನೆಗಾಗ್ಯಾವ. ಮತ್ತು ನಾವು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ. ಮೊನ್ನೆ ಮಾವಿನಕಾಯಿ ಹೆಚ್ಚಿದಾಗ್ಲಿಂದ ಒಳ್ಳೆ ವಿಡಿಯೋ ಮಾಡಿಲ್ಲ ನಾನು. ವಿಡಿಯೋ ಇನ್ನೂ ಸ್ಟಾಕ್ ಇದ್ದು ಅಂತೇಳಿ ಮತ್ತು ನೀವು ಒಂದೇ ವಿಡಿಯೋದೊಳಗನೆ ಹೆಚ್ಚಿದ್ದನ್ನು ತೋರಿಸಿರಿ, 3 ದಿನ ಒಣಗಿಸಿದ್ದನ್ನು ತೋರಿಸಿರಿ ಅಂತೇಳಿ ಕಮೆಂಟ್ ಹಾಕೋರು ಯಾರಾದರೂ. ನೋಡ್ರಿ ಇಲ್ಲೆಲ್ಲ ಬತ್ತ್ಯಾವ ಕಾಣಿಸ್ತಾವ ನಿಮ್ಗೆ. ಸಾಸಿವೆ ಎಣ್ಣೆ ತಂದೆ ನೋಡ್ರಿ 1/2 ಕಿಲೋ ಸಾಸಿವೆ ಎಣ್ಣೆಲ್ಲ ಹಾಕಿ ಮಾಡ್ತೀನಿ. ಈಗ ಉಪ್ಪು ಹಾಕ್ತಾನೆ ಸಾಸಿವೆ ಎಣ್ಣೆ. ಅರ್ಧ ಕಿಲೋ ಬೇಕಾಗುತ್ತಾನ ಅದಕ್ಕೆ? ಸ್ವಲ್ಪ ಬೇಕಾಗ್ತದೆ. ತೀರಿ ಎಣ್ಣೆ ಜಿಡ್ಡು ಅದ ಚಂದ ಅನ್ಸಲ್ಲ. ಈ ಒಳ್ಳೆಣ್ಣೆ ಕಡೆ ನಮ್ಮ ಕಡೆ ಒಳ್ಳೆಣ್ಣೆ ಯಾವಾಗ ಮಾಡ್ತಾರಿಲ್ಲ. ಒಳ್ಳೆಣ್ಣೆ ಮಾಡ್ತಾರೆ, ಸಾಸಿವೆ ಎಣ್ಣೆ ಚಲೋ ಮಾಡಿ. ಮತ್ತು ಹಿಂಗೆ ಹಾಕಿರ್ತೇನೆ ರೀ. ಹಿಂಗೆ ಇದು ಹಾಕಿದ್ರೆ ಅದು ಕೆಡದಲ್ರಿ, ಜಲ್ದಿ ಕೆಡದಲ್ಲ, ಫಂಗಸ್ ಬರೋದಲ್ಲ. ಹಿಂಗಾಗಿ ಇದಕ್ಕೆ ಹಿಂಗೆ ತೊಗೊಂಬಂದೇನು. ಏನು ಬರಲ್ಲ? ಫಂಗಸ್ ಅಂದ್ರೆ ಇದು ಬರಲ್ಲ, ಅದು ಬುಳಸ್ ಬರೋದಲ್ಲ, ಕೆಡದಲ್ಲ. ಫಂಗಸ್ ಅಂತಾರಲ್ಲ ಅದಕ್ಕೆ ಕೆಡದಲ್ಲ ಜಲ್ದಿ. ಹೊಸ ಎಣ್ಣೆ ಇಟ್ಟರೆ ಕೆಡದಲ್ಲ. ಇದು ಅದಕ್ಕೆ ಸುಡು ಎಣ್ಣೆಗೆ ಇದನ್ನು ಹಾಕ್ಬೇಕು ರೀ. ಸ್ವಲ್ಪ ಹಾಕಿದ್ರೆ ಅದು ಬರೋ ಬಂದು ಇದು ಅರ್ಥ ಅರಿಂದ ಹಿಂಗೆ ಮಾಡೋದು. ಇದು ಯಾವ ಸ್ಟೈಲ್ ಇದೆ ಉಪ್ಪಿನಕಾಯಿ? UP ಸ್ಟೈಲು. ಒಂಥರ ಏನೋ ನಮ್ಮ ಡಿಫ್ರೆಂಟ್ ಸ್ಟೈಲ್. ನಿಮ್ಮದೇ ಒಂದು ಸ್ಟೈಲ್ ಅನ್ನು ಕರ್ನಾಟಕ ಸ್ಟೈಲ್. ನೋಡಿ ಬುರುಗು ಬರ್ತಾವ್ರಿ ಹಾಕೋಣ. ಆಗತ್ತ ನಮ್ಮ ಓಂಕಾರ ಬರೀ ಪಿನ್ನ ತಗೊಂಡು ತೆಗಿ, ಮುಳ್ಳು ತೆಗಿ, ಬರೀ ಇದೆ. ತೋರ್ಸಿ ಪಿನ್ನ ತೋರ್ಸಿ. ಹಾಯ್ ಫ್ರೆಂಡ್ಸ್ ಅನ್ನು ಚುಚ್ಕೊಂಡಿ ಮತ್ತೆ ಅಣ್ಣ. ಫ್ರಿಜ್ಜಾ ಚಾವಿ ತೆಗಿತೀಯನ? ನೆಗಡಿ ಬಂದೈತ್ರಿ, ಕೆಮ್ಮು ಬಂದೈತ್ರಿ ಇದಕ್ಕೆ. ಮೊನ್ನೆ ಒಂದು ಇಡೀ ರಾತ್ರಿ ಜ್ವರ ಬಂದಿದ್ವು. ಏನು ಸ್ವಲ್ಪ ಎಣ್ಣೆ ಕಣ್ಣಾಗ ಸ್ವಲ್ಪ ಆಗಲಿ. ಆದ್ಮೇಲೆ ಎಲ್ಲ ಮಸಾಲೆ ಹಾಕ್ಬೇಕು. ಇದ್ರಾಗ ಮೆಂತೆಕಾಳು, ಸ್ವಲ್ಪ ಅಜವಾನ, ಜೀರಿಗೆ, ಮತ್ತೇನಿದು ಏನು ರಾಗಿ, ಇದು ರಾಯಿ, ಸಾಸ್ಮಿ ಮತ್ತು ಒಂದು 2-3 ಥರ ಹೆಚ್ಚು ಹಾಕಿನ್ರಲ್ಲ. ಎಲ್ಲ ಸ್ವಲ್ಪ ಹುರಿದು ಕೇಸಿ ಸಣ್ಣ ಪೌಡರ್ ಮಾಡ್ಕೊಂಡು ನೋಡಿ. ಇಲ್ಲೇ ಬ್ಯಾಡಿಗೆ ಮೆಣಸಿನ್ಕಾಯ್ದು ಪೌಡ್ರ್ ಮಾಡ್ಕೊಂಡ್ರಿ ಸ್ವಲ್ಪ ಜಸ್ಟ್ ಅಂತ. ಮತ್ತು ಅದನ್ನು ಕೆಂಪು ಖಾರ ತೊಗೊಂಬಂದಿನಿ ರೀ. ಈಗ ನಮ್ಮನೆ ಕೆಂಪು ಖಾರ ಇಲ್ರಿ, ಕೆಂಪು ಖಾರ ಹಾಕ್ಬಿಟ್ರಿ. ಅವನು ಕಣ್ಣೂರೇ ಉಪ್ಪು ಅಂತೂ ಹಾಕಿವ್ರಿ. ಸ್ವಲ್ಪ ಉಪ್ಪು ಹಾಕೊಂಡ್ರಿ, ಭಾಳ ಎಲ್ಲ. ನನ್ನ ಕಣ್ಣು ನೋಡ್ರಪ್ಪ, ನನ್ನ ಕಣ್ಣ ನೀರ ಬಂದು. ಮುಚ್ಚಲೇನು ಇದನ್ನ? ತಡಿ ಮುಚ್ಚಿಕೊಡ್ತೀನಿ ತಡಿ. ಸಿರಿ ಮೊಕ್ಕೊಂದನ, ನಮ್ಮ ಮೊಕ್ಕೊಂದಿಲ್ಲ ನೋಡ್ರಿ.
ಈಗ ನನಗೆ ನೋಡಿ ಕಣಿ ಬಿದ್ರೆ ಹಾಕೊಂಡು ಒಂದಿಟ್ಟು ಖಾರ, ಇದು ಬ್ಯಾಡಗಿ ಮೆಣಸಿನಕಾಯಿ ಪೌಡ್ರು, ಬಿಡ್ತದನು ಆರ್ಬೇಕು. ಇದು ಆರ್ಬೇಕಂತ ನೋಡ್ರಿ. ಆರಿಂದ ಇದನ್ನೆಲ್ಲ ಮಣ್ಣಿಗೆ ಹಾಕಿ ಮಿಕ್ಸ್ ಮಾಡ್ಬೇಕನ. ಸ್ವಲ್ಪ ಹಾಲ್ರಿ ಆಮೇಲೆ ಹಾಕಿರೋದು. ವೆರಿ ಗುಡ್, ಸೂಪರ್, ವಾವ್, ನೈಸ್. ಮಿಕ್ಸ್ ಮಾಡೋಣ. ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ, ಸೂಪರ್. ವಾವ್ ಅಮ್ಮು, ಉಪ್ಪಿನಕಾಯಿ. ಈಗ ಸ್ವಲ್ಪ ಕಮ್ಮಿ ಆತಪ್ಪ ಕಣ್ಣೂರಿ. ಎಲ್ಲಿ ಥೋಡಾದೆ ಸಣ್ಣ. ಇದು ನೋಡ್ರಿ ಫ್ರೆಂಡ್ಸ, ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಮಾಡಿದ್ರು. ಇದು ಆರಿಂದ ಏನೈತಿ, ಭರಣಿ ಐತ್ರಿ ನಮ್ಮದು. ಭರಣ್ಯಾಗ ಹಾಕಿ ಮುಚ್ಚಿಟ್ಬಿಡ್ತೇವೆ ನೋಡ್ರಿ. ಬುಡ್ಕೈತಿ